ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಏನಂತ ಅಂದರೆ, ನನಗೆ ಡೆಲಿವರಿ ಹತ್ರ ಬರ್ತಿದೆ. ಆಲ್ರೆಡಿ 1 ವೀಕ್ ಆಗ್ತಿದೆ. ನನಗೆ ಆಲ್ರೆಡಿ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಲಾಸ್ಟ್ ವೀಕ್ ಕೂಡ ಅಡ್ಮಿಟ್ ಕೂಡ ಆಗಿದ್ದೆ. ಪೇಯ್ನು ಅಂದರೆ ಸ್ವಲ್ಪ ಅರ್ಲಿ ಆಯಿತು ಅಂತ ಹೇಳಿಬಿಟ್ಟು ಡಾಕ್ಟರು ಗ್ಲೂಕೋಸ್ ಎಲ್ಲ ಹಾಕಿ ಸ್ವಲ್ಪ ಪೇಯ್ನ್ ಬರಬಾರ್ದು ಅನ್ನೋ ಥರ ಮಾಡಿದರು. ಅದಕ್ಕೆ ಒನ್ ಡೇ ಅಡ್ಮಿಟ್ ಆಗಿದೆ. ಆಮೇಲೆ ಎಲ್ಲ ನಾರ್ಮಲ್ ಆಯಿತು ಅಂತ ವಾಪಸ್ ಮನೆಗೆ ಬಂದೆ. ಸೊ ಗೊತ್ತಿಲ್ಲ, ಇವಾಗ ಆಲ್ರೆಡಿ ಆದರೂ ಕೂಡ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂತ ಪೇಯ್ನ್ ಬರ್ತಾನೆ ಇದೆ. ಅದಕ್ಕೋಸ್ಕರ ಡೆಲಿವರಿ ಬ್ಯಾಗ್ದು ಪ್ಯಾಕ್ ಮಾಡಿರಲಿಲ್ಲ. ಸೊ ಆ ವಿಡಿಯೋನ ಮಾಡೋಣ, ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫಸ್ಟು ಏನು ತೊಗೋತಿದ್ದೀನಿ, ಬ್ಯಾಗಲ್ಲಿ ಏನು ಇಟ್ಕೋಬೇಕು ಅಂದರೆ ಮೇನ್ ಫಸ್ಟ್ ಆಫ್ ಆಲ್ ಫೈಲ್ಸ್. ಸೊ ಹಾಸ್ಪಿಟಲ್ ಫೈಲ್ಸ್ನ ಇಟ್ಕೋತಿದ್ದೀನಿ ಬ್ಯಾಗಲ್ಲಿ. ಸೊ ಇದು ಮಸ್ಟ್ ಅಂಡ್ ಶುಡ್, ಇದನ್ನು ತೊಗೊಂಡು ಹೋಗಲೇಬೇಕು. ಅದಕ್ಕೋಸ್ಕರ ಇದನ್ನು ಇಟ್ಕೋತಿದ್ದೀನಿ. ಸೊ ಫಸ್ಟು ನಾನು ಬೇಬಿಗೆ ಏನೇನು ಬೇಕು, ಏನೇನು ತೊಗೋತಿದ್ದೀನಿ ಅಂತ ಹೇಳ್ತೀನಿ. ಸೊ ಇವಾಗ ಬಾಯ್ ಗರ್ಲ್ ಅಂತ ಗೊತ್ತಿಲ್ಲ. ಸೊ ಫಸ್ಟ್ ನನಗೆ ಬಾಯ್ ಆಗಿರೋದು, ಇವಾಗ ಏನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಬಾಯ್ದು ಗರ್ಲ್ದು 2 ಡ್ರೆಸ್ ಕೂಡ ತೊಗೊತಿದ್ದೀನಿ. ಸೊ ಇದು ಬಾಯ್ದು, ಇದೊಂದು 3 ಡೇಸ್ ಇರ್ತೀನಿ ಅನಿಸುತ್ತೆ. ನನ್ನ C-section ಪ್ಲ್ಯಾನ್ಡ್ ಆಗಿರೋದ್ರಿಂದ. ಸೊ 3 ಸೆಟ್ ಆಫ್ ಡ್ರೆಸ್ ತೊಗೊತಿದ್ದೀನಿ 3 ಡೇಸ್ಗೆ. ಸೊ ಇದೊಂದು ಗರ್ಲ್ ಬೇಬಿ ಆದರೆ ಇದಿರಲಿ ಅಂತ. ಸೊ ಈ ಥರ 3 ಸೆಟ್ಸ್ನ ತಗೋತಿದ್ದೀನಿ. ಆಮೇಲೆ ಕ್ಲಾತ್ ಡೈಪರ್ಸ್ ಕೂಡ ತಗೋತಿದ್ದೀನಿ. ಸೊ ಇದನ್ನೊಂದು 4-5 ತಗೊತೀನಿ. ಬಿಕಾಸ್ ಏನಾದರೂ ಬೇಕು ಅಂದರೆ ಮನೇಲಿದೆ. ಫಸ್ಟ್ ಬೇಬಿದಿತ್ತಲ್ಲ, ಅದನ್ನೆಲ್ಲ ಹಾಗೆ ವಾಶ್ ಮಾಡಿ ಇಟ್ಟಿದ್ವಿ. ಸೊ ಅದೇ ಇದೆ, ಅದನ್ನೇ ಯೂಸ್ ಮಾಡ್ಕೋತೀನಿ. ಇನ್ ಕೇಸ್ ಏನಾದರೂ ಇನ್ನೂ ಬೇಕು ಅಂತ ಅಂದರೆ ಅಮ್ಮಗೆ ಹೇಳಿದ್ರೆ ಮನೆಯಿಂದ ತರಿಸ್ಕೊಡ್ತಾರೆ. ಸಮ್ಟೈಮ್ಸ್ ಇನ್ ಹಾಸ್ಪಿಟ್ಲಲ್ಲಿ ಹೇಳ್ಬೇಕಂತಂದರೆ ಅವರು ಈವನ್ ಡೈಪರ್ಸ್ ಕೂಡ ಯೂಸ್ ಮಾಡ್ತಾರೆ ಬೇಬಿಗೆ. ಸೊ ನೋಡೋಣ, ಸದ್ಯಕ್ಕೆ ಇಷ್ಟೊಂದು 5 ಮಾತ್ರ ಎತ್ಕೊಂಡು ಹೋಗ್ತೀನಿ. ಆಮೇಲೆ ಜಸ್ಟ್ ವೇಸ್ಟ್ ಕ್ಲಾತ್ ಕೂಡ ತೊಗೊಂಡಿದ್ದೀನಿ, ಪಾಟಿ ಏನಾದರೂ ಮಾಡಿಕೊಂಡ್ರೆ ಒರ್ಸೋಕ್ಕಾಗುತ್ತೆ ಅಂತ. ಇದ್ರ ಜೊತೆಗೆ ನಾನು ಇನ್ನು ವೆಟ್ ವೈಪ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ವೆಟ್ ವೈಪ್ಸ್ ಕೂಡ ಇಟ್ಕೋತಿದ್ದೀನಿ ಇದರಲ್ಲಿ. ಆಮೇಲೆ ಟವಲ್ಸ್ 2 ಟವಲ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಬಟ್ಟೆಗಳು ಫಸ್ಟು ಬೇಬಿದು ಏನಿದೆಯೋ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಇನ್ನು ಯಾವ್ದು ಇಲ್ವೋ ಅದನ್ನು ಮಾತ್ರ ನಾನು ಆನ್ಲೈನಲ್ಲಿ ಇಲ್ಲ ಆಫ್ಲೈನಲ್ಲಿ ಸೈಡ್ ಹೋದಾಗ ಶಾಪ್ಗಳಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಆಮೇಲೆ ಮಿಟನ್ಸು, ಕ್ಲಾತ್ಸು, ಕ್ಯಾಪ್ಸ್. ಸೊ ಇದು ಕೂಡ 3 ಸೆಟ್ ತೊಗೊಂಡಿದ್ದೀನಿ. ಇದು ಮಿಟನ್ಸ್, ಸಾಕ್ಸ್. ಸೊ ಇದನ್ನೆಲ್ಲ 3 ಡೇಗೆ 3 ಸೆಟ್ಸ್ ಆಗೋ ಥರ ತೊಗೊಂಡಿದ್ದೀನಿ. ಆಮೇಲೆ ಬೇಬಿನ ರ್ಯಾಪ್ ಮಾಡೋದಕ್ಕೋಸ್ಕರ ಆ್ಯಕ್ಚುಲಿ ಇವಾಗ ಏನು ಅಂತಂದರೆ ತುಂಬ ಚಳಿ ಇದೆ, ಮಳೆ ಕೂಡ ಬರ್ತಿದೆ, ಚಳಿಗಾಲ ಬೇರೆ. ಮಗುನ ತುಂಬ ಬೆಚ್ಚಗಿಡ್ಬೇಕಲ್ವ. ಸೊ ಅದಕ್ಕೋಸ್ಕರ ಇದು ರ್ಯಾಪ್ ಮಾಡೋದು ತೊಗೊಂಡಿದ್ದೀನಿ. ಇದು ಕೂಡ ಫಸ್ಟ್ ಬೇಬಿದೆ ಇತ್ತು, ಅದನ್ನೇ ತೊಗೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಇದು ಕೂಡ ರ್ಯಾಪ್ ಮಾಡೋದು ಬೇಬಿನ. ಸೊ ಮಾಮ್ ಲಿಟ್ಲ್ ಗರ್ಲ್ ಥರ ಇದೆ ಇದು. ಸೊ ಇದನ್ನೊಂದು ತೊಗೊತಿದ್ದೀನಿ. ಮತ್ತು 1 ಟವಲ್ ವಿಚಿತ್ರ, ಇದು ರ್ಯಾಪ್ ಆಗು ಯೂಸ್ ಮಾಡ್ಬೋದು. ಇನ್ ಕೇಸ್ ಬೇಬಿ ಮೇಲೆ ಕೂಡ ಇದನ್ನು ಒದಿಸ್ಬೋದು. ಸೊ ನೆಕ್ಸ್ಟ್ ಏನಂತಂದರೆ, ಅದೇ ಡೈಪರ್ ಹೇಳಿದ್ನಲ್ಲ ಅವರು ಹಾಸ್ಪಿಟ್ಲಲ್ಲಿ ಯೂಸ್ ಮಾಡ್ತಾರೆ ಅಂತ, ಅದೇ ಚಿಕ್ಕದು ತೊಗೊಂಡೆ. ಅಮ್ಮ ಆ್ಯಕ್ಚುಲಿ ಬೇಡ ಇಷ್ಟು ಬೇಗ, ಅಲ್ಲೇ ಹಾಸ್ಪಿಟ್ಲಲ್ಲಿ ಸಿಗುತ್ತೆ ಅಂದರು. ಶಾಪ್ಗೆ ಹೋಗಿದ್ದೆ, ಅವಾಗ ನೋಡಿದೆ, ಸರಿ ತೊಗೊಂಬಿಡೋಣ ಇವಾಗಲೇ ಅಂತ ಇದನ್ನು ಕೂಡ ತೊಗೊಂಡಿದ್ದೀನಿ. ಸೊ ಆಮೇಲೆ ಬೇಬಿನ ಫೀಡಿಂಗ್ ಆದಮೇಲೆ ಲಿಪ್ಸ್ ಒರೆಸೋದಕ್ಕೆ ಸ್ಮೂತಾಗಿರೋ ಕ್ಲಾತ್ ತೊಗೊಂಡಿದ್ದೀನಿ. ಆಮೇಲೆ ಅದೇ ಚಳಿಗಾಲ ಇದೆಯಲ್ಲ, ಸೊ ಒಂದು ಸ್ವೆಟರ್ ಅಷ್ಟೇ. ಸೊ ಇದು ಬೇಬಿ ಪ್ರಾಡಕ್ಟ್ಸ್, ಇದನ್ನು ತೊಗೊಂಡಿದ್ದೀನಿ. ನಾನೇನೋ ಸೋಪು ಇವೆಲ್ಲ ಕ್ರೀಮ್ಸ್ ಎಲ್ಲ ಏನೂ ತೊಗೊಳ್ಳಲ್ಲ. ಯೂಶ್ವಲಿ ನಾನು 1 ವೀಕ್ ತನಕ ಯಾವ ಕ್ರೀಮ್ಸ್ ಕೂಡ ಹಾಕಲ್ಲ.
ನನಗೆ ಫಸ್ಟ್ ಬೇಬಿ ಪ್ರಿಫರ್ ಮಾಡಿದ್ರು, ಮೀನ್ ಹಾಕಬೇಡಿ ಏನು ಕೂಡ, ಮಗು ಸ್ಕಿನ್ ಸೆನ್ಸಿಟಿವ್ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನೇನು ತೊಗೊಳ್ತಾ ಇಲ್ಲ. ಆಮೇಲೆ ಇದ್ರ ಜೊತೆಗೆ ಮಗುನ ತಗೊಂಡೋಗೋದು ಅದೊಂದಿದೆ, ತೋರಿಸ್ತೀನಿ ಅದನ್ನು ಕೂಡ. ಸೊ ಇದನ್ನ ಬೇಬಿ ಪ್ರಾಡಕ್ಟ್ಸ್, ಇದು ಫುಲ್ ಬೇಬಿಗೆ ತೊಗೊತಿರೋದು ನಾನು. ಸೊ ಇನ್ ಕೇಸ್ ಏನಾದರೂ ಮಿಸ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಎಲ್ಲ ಎತ್ತಿಕೊಂಡ್ಬಿಡ್ತೀನಿ ಇವಾಗಲೇ. ಸೊ ನಾನು ಬೇಬಿಗೆ ಸಪ್ರೇಟ್ ಬ್ಯಾಗು, ನನಗೆ ಸಪ್ರೇಟ್ ಬ್ಯಾಗ್ ತೊಗೊತಿದ್ದೀನಿ. ಬಿಕಾಸ್ ಅಲ್ಲಿ ಹಸ್ಬೆಂಡ್ ಇರ್ತಾರೋ ಅಮ್ಮ ಇರ್ತಾರೋ ಅವ್ರ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ಸಪ್ರೇಟ್ ಬ್ಯಾಗ್ ತೊಗೋತಿದ್ದೀನಿ. ಈಗ ಬೇಬಿ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಸೊ ಇವಾಗ ನನಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇವಾಗ ನನಗೆ ಏನೇನು ತೊಗೊಂಡಿದ್ದೀನಿ ಅಂತ ತಿಳಿಸ್ತೀನಿ. ಸೊ ನನಗೆ ಒಂದು ಪೇರ್ ಆಫ್ ಡ್ರೆಸ್ಸು, ಯೂಶ್ವಲಿ ನಾನು ಹಾಸ್ಪಿಟ್ಲಿಗೆ ಹೋದರೆ ಅವ್ರು ಅಲ್ಲಿ ಕೊಟ್ಟಿರ್ತಾರೆ ಗೌನ್ ಥರ, ಸೊ ಅದನ್ನೇ ಹಾಕೊಂಡಿರ್ತೀನಿ. ಬಟ್ ಇದನ್ನ ಏಕೆ ಇಟ್ಕೊತಿದ್ದೀನಿ ಅಂತಂದರೆ ಹಾಸ್ಪಿಟ್ಲಿಂದ ವಾಪಸ್ ಮನೆಗೆ ಬರಬೇಕಾದ್ರೆ ಬೇಕಲ್ಲ ಡ್ರೆಸ್ಸು, ಚೇಂಜ್ ಮಾಡಬೇಕಲ್ಲ, ಅದಕ್ಕೆ ಒಂದು ಪೇರ್ ಡ್ರೆಸ್ ಇಟ್ಕೊತಿದ್ದೀನಿ. ಆಮೇಲೆ ಒಂದು ಟವಲ್ ಇಟ್ಕೊತಿದ್ದೀನಿ, ಮತ್ತು ಶ್ವೆಟರ್. ಬಿಕಾಸ್ ನಮ್ಮ ಕಡೆ ಅಂತೂ ಬೆಚ್ಚಗಿರ್ಬೇಕು ಅಂತ ಹೇಳ್ತಾರೆ. ಸೊ ಅಮ್ಮ ಹೊಸ ತೊಗೊಂಬಂದಿದ್ದಾರೆ ಶ್ವೆಟರ್ ಇಲ್ಲ ಅಂತ. ಸೊ ಇದೊಂದು ಶ್ವೆಟರ್ ಇಟ್ಕೊತಿದ್ದೀನಿ. ಆಮೇಲೆ ಒಂದು ಮೆಟರ್ನಿಟಿ ಪ್ಯಾಡ್ಸು, ಆಮೇಲೆ ಇನ್ನವೀಸ್, ಆಮೇಲೆ ಅದೇ ಥಂಡಿ ಆಗಬಾರ್ದು ಅಂತೇಳಿ ಸಾಕ್ಸ್ ಹೇಳಿದ್ದಾರೆ. ಸೊ ಸಾಕ್ಸ್ ತೊಗೊತಿದ್ದೀನಿ. ಆ್ಯಕ್ಚುಲಿ ಸ್ಕಾರ್ಫ್ ಕೂಡ ಹೇಳ್ತಾರೆ ಕಟ್ಕೊಳ್ಳೋದಕ್ಕೆ. ನಾನು ಆ್ಯಕ್ಚುಲಿ ತುಂಬ ಸೆಕೆ ಆಗ್ತಿರುತ್ತೆ, ನನಗೆ ಎಕ್ಸ್ಪೀರಿಯನ್ಸಲ್ಲಿ ಫಸ್ಟ್ ಬೇಬಿಗೆ ಆ ಥರ ಆಗಿತ್ತು. ಸೊ ಅದಕ್ಕೆ ನಾನು ಸ್ಕಾರ್ಫ್ ಬೇಡ, ಕಾಟನ್ ಇಟ್ಕೋತೀನಿ ಅಂತ ಕಾಟನ್ ತೊಗೊಂಡಿದ್ದೀನಿ. ಅಷ್ಟೇ. ಆ್ಯಕ್ಚುಲಿ ನನಗೋಸ್ಕರ ನಾನು ಏನು ಅಷ್ಟೇನು ತೊಗೊತಾ ಇಲ್ಲ. ಆಮೇಲೆ ಒಂದು ಹಾಟ್ ವಾಟರ್ ಕುಡಿಬೇಕಲ್ಲ ಮಗು ಆದಮೇಲೆ, ಸೊ ಒಂದು ಬಾಟಲ್ ತೊಗೊತಿದ್ದೀನಿ, ಹಾಟ್ ವಾಟರ್ ಬಾಟಲ್ ಇದು. ಸೊ ಅಷ್ಟೇ. ಸೊ ಇಷ್ಟೇ ನಾನು ತೊಗೊತಿರೋದು ನನಗೋಸ್ಕರ. ನಾನೇನಾದರೂ ಮಿಸ್ ಮಾಡಿದ್ದೀನ ತೊಗೊಳ್ಳೋದಕ್ಕೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.